ನಿಂದೊಂದು ಬಾಳು ನಿನ್ನ ಬಾಳೆ ನನ್ನ ಮೆಟ್ಟು. ನನಗೇನಾದ್ರೂ ಆ ಥರ ಸುಳ್ಳು ಹೇಳಕ್ಕೆ ಇಷ್ಟ ಏನೋ, ಆದರೆ ಏನು ಮಾಡ್ಲಪ್ಪ, ಸಿಚುವೇಶನ್ ಆ ಥರ ಇದೆ, ಹೇಳಲೇಬೇಕು. ಅಲ್ಲ ಕಣ, ಪಾಪ ಲಕ್ಷ್ಮಿ ತನ್ನ ಗಂಡ ಶ್ರೀರಾಮಚಂದ್ರ ಸಕಲ ಗುಣ ಸಂಪನ್ನ ಅಂತ ನಿನ್ನ ಮದುವೆ ಆದ್ರೆ ನೀನು ನೋಡಿದ್ರೆ ಅವಳಿಗೆ ಸುಳ್ಳು ಹೇಳ್ಕೊಂಡೇ ಬರ್ತಾ ಇದೆಯಲ್ಲ. ನೋಡೋ, ಮುಂದೊಂದು ದಿನ ಈ ವಿಷಯ ಗೊತ್ತಾದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವಳ ಮನಸ್ಸು ಛಿದ್ರವಾಗುತ್ತೆ ಕಣ. ಆಮೇಲೆ ನಿನ್ನ ದೇವರೇ ಕಾಪಾಡಬೇಕು. ಲೋ ಮುರಳಿ, ಇದೆಲ್ಲ ನನಗೂ ಗೊತ್ತು ಕಣೋ, ಆದ್ರೆ ನಾನು ಇವಾಗ ಈ ಸುಳ್ಳು ಹೇಳಲಿಲ್ಲ ಅಂದ್ರೆ ಶಾಶ್ವತವಾಗಿ ಮಹಾಲಕ್ಷ್ಮಿನ ದೂರ ಮಾಡ್ಕೋಬೇಕಾಗತ್ತೆ. ಸರಿ ಕಣ, ದೇವ್ರ ಮೇಲೆ ಬಾರ ಹಾಕಿ ಮುಂದೆ ಹೋಗ್ತಾ ಇರೋಣ. ದೇವಿಂಗ್ ಕಾಲ್ ಮಾಡು. ಹಲೋ ಅಣ್ಣ, ಎಲ್ಲೋ ಇದೆಯಾ? ನೀನ್ ಹೇಳಿದ ಕಡೆನೇ ಇದ್ದೀನಿ, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಇಲ್ಲೇ ಇದೆಯಾ? ದಿವ್ಯಾ, ಇಲ್ಲಿ ಬಾ. ಲೋ ಮುರಳಿ, ಇವಾಗಲೇ ಹೇಳ್ತಾ ಇದ್ದೀನಿ, ಅವಳು ಬರ್ತಿದ್ದಾಗೆ ಸಪ್ಪೆ ಮುಖ ಮಾಡ್ಕೊ. ನಿನ್ನ ಹೆಂಡತಿಗೆ ಹುಷಾರಿಲ್ಲ ಅನ್ನೋದು ನೀನು ನೋಡ್ ಕೂಡಲೇ ಅನ್ಸ್ಬೇಕು, ಗೊತ್ತಾಯ್ತಾ? ಹಾಯ್ ಮುರಳಿ ಅಣ್ಣ. ಏನು ಅಣ್ಣ ಈ ಕಡೆ ಬಂದ್ಬಿಟ್ಟಿದ್ಯಾ? ಏನಾದ್ರು ಕೆಲಸ ಇತ್ತಾ? ಕೂತ್ಕೋ. ವಿಷಯ ಸ್ವಲ್ಪ ಸೀರಿಯಸ್ ಆಗಿತ್ತು, ಅದಕ್ಕೆ ನಾವೇ ಇಲ್ಲಿಗೆ ಬಂದ್ವಿ. ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ನನ್ನಿಂದನಾ? ಅಂಥದ್ದೇನಣ್ಣ? ಏನಿಲ್ಲ, ಮುರಳಿ ಹೆಂಡತಿಗೆ ಇದ್ದಕ್ಕಿದ್ದಾಗೆ ಹುಷಾರಿಲ್ದಂಗೆ ಆಗಿದೆ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಒಂದು ಚಿಕ್ಕ ಆಪರೇಷನ್ ಮಾಡಿಸ್ಬೇಕು ಅಂತ. ಹೌದಾ? ಹಾ, ಅದಕ್ಕೆ ಸ್ವಲ್ಪ ಜಾಸ್ತಿ ದುಡ್ಡು ಬೇಕಾಗಿತ್ತು. ನಿನಗೆ ಗೊತ್ತಲ್ವಾ, ಮುರಳಿಗೆ ತನ್ನೋರು ಅಂತ ಯಾರೂ ಇಲ್ಲ, ಅವನಿಗೆ ನಾವೇ ನಿಂತ್ಕೋಬೇಕು. ನನ್ನ ಹತ್ರ ಇರೋ ಸ್ವಲ್ಪ ದುಡ್ಡನ್ನ ಅರೇಂಜ್ ಮಾಡಿದ್ದೀನಿ, ಆದರೂ ಸಾಲ್ತಿಲ್ಲ. ಅದಕ್ಕೆ ನಿನ್ನ ಹೆಲ್ಪ್ ಬೇಕಾಗಿತ್ತು. ಅಯ್ಯೋ ಅಣ್ಣ, ಇಷ್ಟಕ್ಕೆ ಯಾರಾದರೂ ಅಳ್ತಾರಾ? ಅಳ್ಬೇಡಿ ಅಣ್ಣ, ಅಕ್ಕನಿಗೇನು ಆಗಲ್ಲ, ನಾವೆಲ್ಲ ನಿಮ್ಮ ಜೊತೆಗಿದ್ದೀವಲ್ವಾ. ಅಣ್ಣ, ನನ್ನಿಂದ ಏನು ಹೆಲ್ಪ್ ಆಗಬೇಕು? ಏನಿಲ್ಲ ದಿವ್ಯಾ, ನಿನ್ ಕೈ ಚಿನ್ನದ ಬೆಳೆ ಹಾಕೊಂಡಿದ್ಯಲ್ಲ, ಅದನ್ನ ಕೊಟ್ಟರೆ ಅಡೆ ಇಟ್ಟು ದುಡ್ಡ ಒಂದು ಕೊಡ್ತೀವಿ. ಒಳ್ಳೆ ಅಡ ಇಡ್ಬೇಕಾ? ಅಮ್ಮನಿಗೇನಾದ್ರೂ ವಿಷಯ ಗೊತ್ತಾದ್ರೆ? ಬೇಡಣ್ಣ. ಪರವಾಗಿಲ್ಲ, ಬೇಡ ಬಿಡು ದಿವ್ಯಾ, ನಂಗೆಲ್ಲ ಅರ್ಥ ಆಗುತ್ತೆ. ನಾನು ಇವನಿಗೆ ಹೇಳ್ದೆ ಇದೆಲ್ಲ ಆಗಲ್ಲ ಅಂತ, ಅವನು ನನ್ನ ಮಾತು ಕೇಳಿಲ್ಲ. ಬೇಡ ಬಿಡಪ್ಪ, ಬೇಡ ಬಿಡ. ನನಗೂ ನಮ್ಮವರು ತಮ್ಮವರು ಅಂತ ಇದ್ದಿದ್ರೆ ಇವತ್ತು ಕಷ್ಟಕ್ಕೂ ಸುಖಕ್ಕೂ ಆಗಿರೋರು. ಎಷ್ಟೇ ಆಗಲಿ ನಾನು ಹೊರಗಿನೋನಲ್ವೇನಮ್ಮ, ಪರವಾಗಿಲ್ಲ. ಅಯ್ಯೋ ಅಣ್ಣ, ನಂಗೇನು ಕೊಡಬಾರ್ದು ಅಂತಿಲ್ಲ, ಆದರೆ ನಮ್ಮ ಅಮ್ಮನ ವಿಷಯ ನಿಮಗೆ ಗೊತ್ತಲ್ವಾ. ಕೈಲೇನಾದರೂ ಚಿನ್ನದ ಬಳೆ ಇಲ್ಲ ಅಂದರೆ ನನ್ನ ಸಾಯಿಸೇ ಬಿಡ್ತಾರೆ, ಅದಕ್ಕೆ ಭಯ ಆಗ್ತಿದೆ ಅಷ್ಟೇ. ಅದಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯಾ? ಆ ಚಿನ್ನದ ಬಳೆ ಜಾಗಕ್ಕೆ ಅದೇ ಥರದ ರೋಡ್ಗಳ ಬಳೆ ಹಾಕೊಂಡ್ರೆ ಆಯ್ತಪ್ಪ, ಅವಾಗ ಅಮ್ಮಗೂ ಡೌಟ್ ಬರಲ್ಲ, ಮುರಳಿಗೂ ಹೆಲ್ಪ್ ಮಾಡ್ದಂಗಾಗುತ್ತೆ. ಅರ್ಥ ಮಾಡ್ಕೊಳೆ.
ಕೊಡ್ತಿದ್ದೀನಿ ಅನ್ನೋ ಸಮಾಧಾನ ಏನೋ ಇದೆ, ಆದರೆ ಅಮ್ಮನ್ನ ನೀನೇ ನೋಡ್ಕೋಬೇಕು, ಓಕೆನಾ? ಹಾಂ. ಸರಿ ತಗೋ. ಹಾಗೆ ಮುರಳಿಯಣ್ಣ, ನೀವೇನು ಯೋಚನೆ ಮಾಡಬೇಡಿ, ಅಕ್ಕ ಬೇಗ ಹುಷಾರಾಗ್ತಾರೆ. ನಂಗೂ ಟೈಮ್ ಸಿಕ್ಕಾಗ ಹಾಸ್ಪಿಟಲ್ಗೆ ಬಂದು ನೋಡ್ಕೊಂಡು ಹೋಗ್ತೀನಿ. ಹಾಸ್ಪಿಟ್ಲಿಗೆ ನೀನು ಬರ್ತೀಯಮ್ಮ? ಬಾ, ಬರೋಕ್ಕಿಂತ ಮುಂಚೆ ಫೋನ್ ಮಾಡ್ಬಿಟ್ಟು ಬರಮ್ಮ. ಸರಿ ಅಣ್ಣ, ನಮ್ಮ ಮನೆಗೆ ಹೋಗಿರ್ತೀನಿ, ಸಂಜೆ ಒಳಗಡೆ ಬೇರೆ ಬಳೆನ ತಂದು ಕೊಡು. ಸರಿ, ಹುಷಾರು. ಬಾಯ್ ಅಣ್ಣ. ಅಲ್ಲ ಕಣೋ, ಎಷ್ಟು ದಿನ ಅಂತ ಹೀಗೆ ಬ್ಯಾಲೆನ್ಸ್ ಮಾಡ್ತೀಯ? ಇವತ್ತೇನೋ ನನ್ನೊಂದು ಕಾರಣ ಕೊಟ್ಟೆ, ಅಡ ಇಡಕ್ಕೆ ಬಳೆ ಸಿಕ್ತು. ಮುಂದೆ ಗೊತ್ತಿಲ್ಲ ಕಣ, ಇವತ್ತು ದಾರಿ ಸಿಕ್ತಂಗೆ ಮುಂದೆನೂ ಇದೇ ಥರ ಯಾವ್ದಾದ್ರು ದಾರಿ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಾ, ಈ ಬಳೆ ಎಷ್ಟು ಬೆಲೆ ಬಾಳುತ್ತೆ ನೋಡೋಣ. ಸರ್, ಹೇಳಿ ಸರ್. ಸರ್, ಈ ಬಳೆ ಅಡ ಇಟ್ಕೊಂಡು ಎಷ್ಟು ಸಿಗ್ಬೋದು ನೋಡ್ತೀರಾ? ಎಷ್ಟು ಸಿಗ್ಬೋದು ಸರ್? ಎಷ್ಟು ಸಿಗುತ್ತೆ ಸೆಟು? 80,000 ಕೊಡ್ಬೋದು. ಇನ್ನೊಂದು ಸ್ವಲ್ಪ ಸೇರಿಸ್ಕೊಡಿ. ಸಾಕು, ಸುಮ್ಮನಿರು. ಅಷ್ಟೇ ಕೊಡಿ ಸರ್. ನೋಡಿ, ಕ್ಯಾಶ್ ಅಂದರೆ ಈಗಲೇ ಆಗಲ್ಲ, ಒಂದು ಅರ್ಧ ಗಂಟೆ ಆಗುತ್ತೆ.